ಗುಣಶ್ರೀ ಯೂಟ್ಯೂಬ್ ಬ್ಲಾಗ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹೇಗಿದ್ದೀನೋ ಹಾಗೆ ರಾ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗೆ ಇಷ್ಟ ಇಲ್ಲ ತುಂಬ ಫಿಲ್ಟ್ರ್ ಹಾಕಿ ಆರ್ಟಿಫಿಷಿಯಲ್ ವಿಡಿಯೋ ಮಾಡೋದಕ್ಕೆ. ಸೊ ಇವತ್ತು ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವಾಗ ಫಿಶ್ ತರಕ್ಕೆ ಮಾರ್ಕೆಟ್ಗೆ ಹೋಗಬೇಕು. ಲೆಟ್ಸ್ ಕಂಟಿನ್ಯೂ. ಹೇಗಿರುತ್ತೆ ಏನು ಅಂತ ಹೇಳಿ. ಅಮ್ಮ, ಯಾರು ಕೊಟ್ಟಿದ್ದು ಫಿಶ್? ಯಾರು ಫಿಶ್ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ತೋರ್ಸು ಫಿಶ್, ತೋರ್ಸು ಫಿಶ್. ಅಮ್ಮನ ಮಗಳಂತ ಪ್ರೂವ್ ಮಾಡ್ತಿದ್ದೀರಾ? ಯಾರು ಕೊಟ್ಟಿದ್ದು ಫಿಶ್ ನಿಮ್ಗೆ? ಇಲ್ಲಿ ಬಾಂಗ್ಡೆ ಇಟ್ಕೊಳ್ತೀರಾ? ಈ ಫಿಶ್ ಮಾರ್ಕೆಟಲ್ಲಿ ಸಂಡೇ ಬೇರೆ ಕಾರ್ ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ಫುಲ್ ರಶ್ ಆಗಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಫಿಶು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಬಿಕಾಸ್ ಇವಾಗ ಮೊಟ್ಟೆ ಸೀಸನ್ ಅಂತೆ, ಫಿಶ್ ಹಿಡಿಯೋಕ್ಕೆ ಬಿಡ್ತಾ ಇಲ್ಲ. ಸೊ ಬಾಂಗ್ಡಾ ಅರೌಂಡ್ ನಿಮಗೆ 480 ಹೇಳ್ತಾಯಿದ್ರು ಪರ್ ಕಿಲೋ. ತುಂಬ ಕಾಸ್ಟ್ಲಿ ಆಗಿತ್ತು ಬಾಂಗ್ಡಾ. ನಾನು ಅಷ್ಟು ಕಾಸ್ಟ್ಲಿ ನಾನು ನೋಡೇ ಇಲ್ಲ, ಎಕ್ಸ್ಪೆಷಲಿ ಯಶವಂತಪುರ ಫಿಶ್ ಮಾರ್ಕೆಟಲ್ಲಿ. ಆ್ಯಂಡ್ ಮೀನು ಕೂಡ ಏನು ಅಷ್ಟು ಫ್ರೆಶ್ ಅನ್ನಿಸ್ತಾ ಇರಲಿಲ್ಲ, ಬಿಕಾಸ್ ಇವಾಗ ಸೀಸನ್ ಇಲ್ಲ ಅಂತ ಹೇಳ್ತಾಯಿದ್ರು ಅವರು. ಸರಿ ಆಯಿತು ಅಂತ ಫಿಶ್ನ ಅಲ್ಲಿ ಆರ್ಡ್ರ್ ಕೊಟ್ಬಿಟ್ಟು ನೆಕ್ಸ್ಟ್ ಚಿಕನ್ ತೊಗೊಳ್ಳೋಣ ಅಂತ ಹೇಳಿ ಅಲ್ಲೇ ಚಿಕನ್ ಶಾಪ್ ಇದೆ ಫಿಶ್ ಮಾರ್ಕೆಟ್ ಒಳಗಡೆನೆ. ಸೊ ಚಿಕನ್ ತೊಗೊಳಕ್ಕೆ ಅಂತ ಬಂದೆ. ಚಿಕನ್ ತೊಗೊಂಡು ಫಿಶ್ ಇಸ್ಕೊಂಡು ಹೋಗಬೇಕು. ಅವರಪ್ಪ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು 2 ಸಲ ಬಂದುಬಿಟ್ಟಿದ್ದೆ ಒಳಗಡೆ. ಹಾಗಾಗಿ ಅಂದರೆ ತುಂಬ ರಶ್ ಇತ್ತಪ್ಪ ಫಿಶ್ ಮಾರ್ಕೆಟ್. ಫಿಶ್ ಮಾರ್ಕೆಟ್ ಅಂತ ಸುಮ್ಮನೆ ಹೇಳಲ್ಲ ಅನ್ಸುತ್ತೆ, ಇದೇ ರೀಸನ್ಗೆ ಹೇಳೋದು. ಎಷ್ಟು ಮೆಸ್ಸಿ ಆಗಿತ್ತು ಗೊತ್ತಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಗುಣಶ್ರೀ ಯೂಟ್ಯೂಬ್ ಚಾನಲ್. ಕ್ಯಾನ್ ಯು ಪ್ಲೀಸ್ ರಿಪೀಟ್ ಅಗೇನ್? ವೆಲ್ಕಮ್ ಬ್ಯಾಕ್ ಟು ಗುಣಶ್ರೀ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನನಗಿಂತ ಜಾಸ್ತಿ ನಿಮಗೆ ಜೋಶ್ ಇರುತ್ತಲ್ವ ನಾನು ಬ್ಲಾಗ್ ಮಾಡಬೇಕು ಅಂದ್ರೆ. ಜಾಸ್ತಿ ಇಷ್ಟ. ಹಾಯ್ ಹಾಯ್ ಮಾಡ. ಹಾಯ್ ಅಣ್ಣ. ಎಲ್ಲಿ ವಿಹಾನ್? ಊಟಕ್ಕೆ ಕರೆದ್ಬಿಟ್ಟು ನಮ್ಮ ಕಡೆ ಅಡುಗೆ. ಅಲ್ಲಿ ಬಂದು ಇವರೇ ಮಾಡಿರ್ತಾರೆ, ಇಲ್ಲಿ ಬಂದು ಇವರೇ ಮಾಡಿಟ್ಕೊಂಡು ತಿನ್ಕೊಂಡು ಹೋಯ್ತಾರೆ. ಯಾರು ಬಂದು ಅನ್ಸುತ್ತೆ. ಹೋಗಿ ಬೆಲ್ ಮಾಡ್ತಾ ಇದ್ದಾರೆ. ಸಿಹಿ ಬೇರೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಪಾಪು. ಇವ್ ನೋಡಿ ಇಲ್ಲಿ ಹಾಯ್ ಮಾಡಮ್ಮ. ಹಾಯ್ ಅಷ್ಟೇ. ಯಾರು? ಹಾಯ್ ಹಲೋ. ಎಷ್ಟು ಲೇಟಾಗಿ ಬರ್ತಿದ್ದಾಳೆ ನೋಡಿ. ಲೇಟೆಸ್ಟ್ ಕ್ಯಾಂಡಿಡೇಟ್. ಅಣ್ಣ ಬಂದಿಲ್ಲ. ಹಳು ಬರ್ತಿದೆ ನನಗೆ. ನನ್ನ ಫ್ರೆಂಡ್ ಊಟ ಆಕ್ಟಿಂಗ್ ನನಗೆ ನೋಡೋಕ್ಕಾಯ್ತಿಲ್ಲ. ನಿಮಗೆ ಅವಾರ್ಡ್ ಕೊಲ್ಲಿ ಫೋನಮ್ಮ. ಅಲ್ಲೊಬ್ಬ ನನ್ನ ಪ್ರಾಣ ತಿನ್ನಕ್ಕೆ ಇಲ್ಲೊಬ್ಬ. ಏನಮ್ಮ ನನ್ನ ಹೆಸರು? ನೀನು ಮಾಡಿದ್ರೆ ಏನೋ ಹಾಕಲ್ಲ ಕಣೆ. ಅವಳೆಲ್ಲ ಎಡಿಟ್ ಮಾಡ್ತಾಳೆ. ಯಾಕಂತ ನಾನು ಸೀರೆ ತರಕ್ ಹೋದ್ರೆ ನಾನು ಹಾಕಿದ್ದೇನೆ. ಚೆನ್ನಾಗಿರೋದೆಲ್ಲ ಪಾಠ ಹಾಕಿರ್ತೀನಿ. ಚೆನ್ನಾಗಿರೋದು ಹಾಕಿರಲ್ಲ ಅಷ್ಟೇ. ನಾನು ತಂದ್ಕೊಡ್ತೀನಿ. ಏನ್ ಹುಡುಕ್ತಾ ಇದೆಯಮ್ಮ? ನೀರು ಹುಡುಕೊಡ್ತೀನಿ. 1 2 3 ಚಿಯರ್ಸ್. ಏನ್ ಗ್ಯಾಪ್ ಇದು? ಪವರ್ ನ್ಯಾಪ್ ತರ ಇದು. ಪವರ್ಟಿ ವರ್ಷ ಮಾಡಿರೋದು. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಹರ್. ನಮ್ಗೇನು ಆಗಿಲ್ಲ ಅಂದ್ರೆ. ಸೀರಿಯಸ್ಲಿ ಏನು ಗೊತ್ತಾ, ಫ್ರೆಂಡ್ಸ್ ಬಂದರೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಆದಷ್ಟು ಹಾಕಿದ್ದೀನಿ. ನಿಮ್ಮ ಮನೇಲೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಹೀಗೇನ ಕಮೆಂಟ್ ಮಾಡಿ. ಸೊ ನಮ್ಮ 4th ಮೇಡಮ್ ಬಂದರು, ಗುಲಾಬಿ ಗೌಡ. ಅವಳೆಲ್ಲೋ ದೇವಸ್ಥಾನಕ್ಕೆ ಹೋಗಿದ್ಲಂತೆ. ಸಂಡೇನೂ ಸ್ನಾನ ಮಾಡಿಕೊಂಡು ಎಷ್ಟು ಫ್ರೆಶ್ ಆಗಿ ಹೂವು ಮುಡ್ಕೊಂಡು ಟೆಂಪಲ್ಗೆ ಹೋಗಿ ಬಂದಿದ್ದಾಳೆ. ಲಡ್ಡು, ಅಣ್ಣ ಎಲ್ಲ ಬಂದರು ಫೈನಲಿ. ನಾನು ಅಷ್ಟರಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಅವರು ಪಾಪನ ನೋಡ್ಕೊಳ್ತಾ ಇದ್ರು. ಸರಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಕಣೆ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ನನ್ನ ಮಗಳಂತೂ ಕೈಯೇ ಬಿಡಲ್ಲ. ಅವಳಂತೂ ಯಾರ ಹತ್ರ ಹೋಗಲ್ಲ, ಸಮಾಧಾನ ಆಗಲ್ಲ. ಅವಳದೊಂದು ಪ್ರಾಬ್ಲಮ್ಮು. ಸೊ ನಮ್ಮ ಮನೆಗೆ ಬಂದರೆ ನನ್ನ ಫ್ರೆಂಡ್ಸ್ಗಳೇ ಕುಕ್ ಮಾಡ್ತಾರೆ. ಅವರೇ ಕ್ಲೀನ್ ಮಾಡಿ, ಅವರೇ ಕುಕ್ ಮಾಡಿ, ಅವರೇ ತಿಂದು ಹೋಗ್ತಾರೆ. ಸಕ್ಕತ್ತಾಗಿ ಕಾಣ್ತಾ ಇದೀರಿ. ಹೇಳ್ರಿ. ಚೂರು ಚೆನ್ನಾಗಿಲ್ಲ ಫ್ರೆಂಡ್ಸ್. ನೀನೇ ಗುಣ. ಸೀರಿಯಸ್ಲಿ ಏನು ಗೊತ್ತಾ, ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನೋಡ್ತಾ ಈವ್ನಿಂಗ್ ಆಗೋಯ್ತು. ಮಳೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನೋಡಿ ಫುಲ್ ವೆದರ್ ಅಂತೂ ವಾವ್ ಫೀಲ್ ಕೊಡ್ತಾಯಿತ್ತು ನಮಗೆ.
ಸೊ ನನಗೆ ಫೈನಲಾಗಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಆದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಂಡೇ ಸಖತ್ ಫನ್ ಮಾಡ್ದೋ, ಎಂಜಾಯ್ ಮಾಡ್ದೋ. ಏನೇನು ಕುಕ್ ಮಾಡಿದ್ದೀವಿ ಅಂತ ಕೂಡ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಎನಿವೇ ನಂಗೆ ಟೈಮ್ ಇದ್ದರೆ ನೆಕ್ಸ್ಟ್ ಟೈಮ್ ನಾನು ಫುಲ್ ವ್ಲಾಗ್ ಮಾಡಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ವಾಚಿಂಗ್, ಥ್ಯಾಂಕ್ ಯು, ಲವ್ ಯು.